ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಯಿತು ನೋಡೋಣ. ಯಾರಿದ್ರಿ ಫೋನ್ ಅಂತ ಮೀನಾ ಸೂರ್ಯ ಹತ್ರ ಕೇಳ್ತಾಳೆ. ಆಗ ಸೂರ್ಯ, ಓಹೋ ಆನೆ ಕಿವಿ ಕಣೆ ನಿಂದು, ಮೆತ್ತಗೆ ಮಾತನಾಡಿದ್ರೂ ಕೇಳಿಸುತ್ತೆ, ಎಲ್ಲೋ ಇದ್ದೋಳು ನೀನು ಅದೆಂಗೆ ಕೇಳಿಸುತ್ತೆ ನಿಂಗೆ ಅಂತಾನೆ. ಆಗ ಮೀನಾ, ನಾನು ಎಲ್ಲೋ ಇರಲಿಲ್ಲ ರೀ, ಇಲ್ಲೇ ಇದ್ದೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಇಲ್ಲಿನ ಎಲ್ಲಿ ಅಂತ ಕೇಳ್ತಾನೆ. ನಿಮ್ಮ ಹೃದಯದಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಈ ಜಾಗ ನಿಂದು ಅಂದಮೇಲೆ ಯಾಕೆ ಈ ಜಾಗನ ನೋವು ಮಾಡಿ ಹೋಗಿದ್ದು? ತಲೆ ಕೆಟ್ಟರೆ ನಿಮ್ಮನ್ಸಿಗೆ ಬೇಕಾದರೂ ಸೇರಿಸಿ ಚಿಕಿತ್ಸೆ ಕೊಡಿಸ್ಬೋದು, ಆದರೆ ಹೃದಯನೇ ಕೆಟ್ಟೋಗ್ಬಿಟ್ರೆ? 25 ವರ್ಷದಿಂದ ಇದೇ ಮನೆಯಲ್ಲಿದ್ದೀನಿ, ಒಂಟಿಯಾಗಿ ತಿಂದಿದ್ದೀನಿ, ಒಂಟಿಯಾಗಿ ಕುಡಿದಿದ್ದೀನಿ, ಒಂಟಿಯಾಗಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಬಿದ್ದು ಹೊರಳಾಡ್ಬಿಟ್ಟಿದ್ದೀನಿ. ಆದರೆ ಯಾವತ್ತೂ ಈ ಒಂಟಿತನ ನನ್ನನ್ನು ಇಷ್ಟೊಂದು ಕಾಡಿರಲಿಲ್ಲ ಕಣೆ. ನೀನು ಕಾಣಿಸ್ತಾ ಇಲ್ಲ ಅನ್ನೋ ಪ್ರತಿ ಕ್ಷಣನೂ ನನ್ನ ಹೃದಯಕ್ಕೆ ಅಂಟಿ ಹೋದ ನರಗಳು ಆ ಕರೆಂಟ್ ವಯರ್ ಥರ ಶಾಕ್ ಕೊಡೋಕ್ಕೆ ಶುರು ಮಾಡ್ತು ಕಣೆ. ನೋವಾಗ್ತಾ ಇದ್ರು ಯಾರ ಹತ್ರನೂ ಹೇಳಂಗಿಲ್ಲ, ಬಿಡಂಗಿಲ್ಲ. ಎಲ್ಲರೂ ಏನೇನೋ ಹೇಳಿದ್ರು, ನನಗೆ ಮೈಯೆಲ್ಲ ಉರಿತಾ ಇತ್ತು ಅಂತ ಹೇಳಿ ಮೀನನ್ನು ತಬ್ಕೊತಾನೆ. ತಾಯಿ ಇಲ್ದಿರೋ ಮಗುನ ಹಾಗೆ ಹೊರಳಾಡ್ಬಿಟ್ಟೆ ಕಣೆ ಅಂತ ಅಳ್ತಾನೆ. ಆದರೆ ನೀನೇ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ನನಗಿನ್ನು ಯಾರು ಗತಿಲೇ? ನೀನು ಬಂದಿದ ತಕ್ಷಣ ತೆಗೆದು 4 ಬಾರಿಸೋಣ ಅಂತ ಅನ್ನಿಸ್ತು. ಆದರೆ ನೀನು ಪತಿಗೆ ತಕ್ಕ ಸತಿ ಕಣೆ. ನೀನು ಇಲ್ಲಂದ್ರೆ ನಾನಿರಲ್ಲ ಕಣೆ. ನಾನು ಬದುಕೋಕೆ ಇರೋ ಒಂದೇ ಒಂದು ಕಾರಣನೇ ನೀನು ಕಣೆ ಅಂತ ಹೇಳ್ತಾನೆ. ಹೆತ್ತ ಅಮ್ಮ ಯಾವತ್ತೂ ಕೈತುತ್ತು ಕೊಟ್ಟಿಲ್ಲ, ಲಾಲಿ ಹಾಡಿ ಮಲಗಿಸಿಲ್ಲ. ನಾನು ನೋವಲ್ಲಿ ಕೂಗಿದ್ರೆ ಏನಾಯ್ತು ಕಂದ ಅಂತ ಕೇಳೋ ತಾಯಿ ಧ್ವನಿನೇ ಕೇಳಿಲ್ಲ ಕಣೆ. ನಾನು ಜ್ವರ ಬಂದು ಮಲ್ಕೊಂಡ್ರೂ ಆರೈಕೆ ಮಾಡಿಲ್ಲ. ನನಗೆ ತಾಯಿ ಅನುಭವ ಸಿಕ್ಕಿದ್ದೇ ನಿನ್ನ ಪ್ರೀತಿ ಸಿಕ್ಕಿದ ಮೇಲೆ ಮೀನಾ ಅಂತ ಹೇಳ್ತಾನೆ. ಆದರೆ ನೀನು ನನ್ನ ಯಾವತ್ತೂ ಬಿಟ್ಟು ಹೋಗೋ ತಾಯಿ ಆಗಬೇಡ ಕಣೆ ಮೀನಾ. ಏನು ಆಯ್ತಾ? ಹೂವನ್ನೇ ಹೇಳೆ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳೆ, ಬಾಯ್ ಬಡುಕಿ ಅಂತ ಹೇಳಿದಾಗ ಮೀನಾ ಬಂದು ತಪ್ಕೋತಾಳೆ ಸೂರ್ಯನ. ಬಾ ನನ್ನ ಜೊತೆ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಬಾ ಮೀನಾ, ಯಾವತ್ತೂ ನೋಡಿರಲ್ಲ ಈ ಜಾಗ ಅಂತ ಬೆಟ್ಟದ ಮೇಲೆ ಕರ್ಕೊಂಡು ಬಂದು ಐ ಲವ್ ಯು ಮೀನಾ ಅಂತ ಹೇಳ್ತಾನೆ. ಐ ಲವ್ ಯು ಟೂ ಸೂರ್ಯ ಅಂತ ಮೀನನು ಹೇಳ್ತಾಳೆ. ನೋಡಿದ್ಯಾ ಮೀನಾ, ನಮ್ಮ ಬೆಂಗಳೂರು ಹೆಂಗೆ ಕಾಣಿಸ್ತಾ ಇದೆ ಅಂತ? ಅದಕ್ಕೆ ಮೀನಾ ಹೇಳ್ತಾಳೆ, ಬೆಂಗಳೂರಲ್ಲಿ ಇಂಥ ಜಾಗ ಇದೆಯಾ? ತುಂಬ ಚೆನ್ನಾಗಿದೆ. ಅಲ್ಲ, ಎಷ್ಟೊಂದು ಲೈಟೆಲ್ಲ ಇದೆ ಅಲ್ವಾ? ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೇ ಅಲ್ಲ ಥೂ, ಏನೇ ನೀನು, ಎಲ್ಲಿ ಹೋದ್ರೂ ನೀನು ಬುದ್ಧಿ ಬಿಡಲ್ವಲ್ಲೇ? ಕರೆಂಟ್ ಬಿಲ್ ಬಗ್ಗೆ ಯೋಚನೆ ಮಾಡೋಕೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತಾನೆ. ಮತ್ತೆ ಯಾಕೆ ಕರ್ಕೊಂಡು ಬಂದೆ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ, ಇರು ಬಂದೆ ಅಂತ ಆ ಕಡೆ ಹೋಗಿ ಒಂದು ಹೂ ಬೊಕ್ಕೆ ತಗೊಂಡು ಬಂದು ಮೀನಾಗೆ ಪ್ರಪೋಸ್ ಮಾಡ್ತಾನೆ. ಹಾಗೆ ಕಾಲಿಗೆ ಗೆಜ್ಜೆನೂ ಹಾಕ್ತಾನೆ. ಇದು ಇವತ್ತಿನ ಸಂಚಿಕೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ನಾಳಿನ ಹೊಸ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.